ಆರ್ಮಿ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಯಾವ ರೀತಿ ಅಂದ್ರೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಅಟ್ಟ ಸಾಲ್ವ್ ಮಾಡ್ತೀವಿ ನಾವು. ನೀವು ನೋಡ್ತಾ ಇರ್ಬೋದು, ಓನ್ಲಿ ಬರೀ ಮ್ಯಾಥ್ಸ್ ಕ್ವಶನ್ ಪೇಪರ್ ಸಾಲ್ವಿಂಗ್. ಅದೇ ರೀತಿಯಾಗಿ ಇವಾಗ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೇಕು ನೀವು ತಾವು. ಅದೇ ರೀತಿಯಾಗಿ ಎರಡನೇ ಕ್ವಶನ್ ಪೇಪರ್ ಇವಾಗ ನಾವು ಇವತ್ತು ಸಾಲ್ವ್ ಮಾಡ್ತಾಯಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ 31ನೇ ಕ್ವಶನ್ ಯಾವ ರೀತಿ ಐತಪ್ಪ ಅಂದ್ರೆ -4 ಬ್ರಕೆಟ್ -3 + 7 ಪ್ಲಸ್ -2 ಬ್ರಕೆಟ್ ಕಂಪ್ಲೀಟ್ ಬ್ರಕೆಟ್ದಾಗ 2 - 1 ಐತಿ. ಅದೇ ರೀತಿಯಾಗಿ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋದಾಗ ನೋಡ್ಬೇಕು ನೀವು, ಇಲ್ಲಿ ಇದಕ್ಕೂ ಇಂಟು ಆಗುತ್ತಾ, ಇದಕ್ಕೂ ಇಂಟು ಆಗುತ್ತಾ, ಇದಕ್ಕೂ ಇಂಟು ಹೋಗುತ್ತಾ, ಇದಕ್ಕೂ ಇಂಟು ಆಗುತ್ತಾ ನೋಡ್ಬೇಕು ನೀವು. ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ 4 3 12. ಅದೇ ರೀತಿಯಾಗಿ ಪ್ಲಸ್ ಮೈನಸ್ ಮೈನಸ್ 7 4 28. ಅದೇ ರೀತಿಯಾಗಿ ಮೈನಸ್ ಇಂಟು ಮೈನಸ್ -4. ಅದೇ ರೀತಿಯಾಗಿ ಮೈನಸ್ ಇಂಟು ಮೈನಸ್ ಏನಾಗುತ್ತಪ್ಪ ಅಂದ್ರೆ ಪ್ಲಸ್ ಆಗುತ್ತೆ, +2. ಇವಾಗ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಇವಾಗ 12 ಇದು -24 -4 ಏನಾಗುತ್ತೆ -32 ಆಗುತ್ತೆ, +2. ಇವಾಗ 14 ಇದು ನೋಡ್ರಿ, ಈ 12 ಇದನ್ನು 2 ಕೂಡಿಸ್ತಾನೆ, ಇವಾಗ 32. ಇವಾಗ ನಮ್ದು ಆನ್ಸರ್ -18. ಇಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ಹೆಚ್ಚಿನ ಅಂತ ಮೈನಸ್ ಐತಿ, ನಮಗೆ -18 ಕರೆಕ್ಟ್ ಆನ್ಸರ್ ಸಿಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ LCM ಕಂಡುಹಿಡಿ ಅಂದ. LCM ಯಾವ ರೀತಿ ಕಂಡು ಹಿಡಿಬೇಕಂತಂದು ನೀವು ನೋಡಬೇಕು. 20 40 60 80 ಈ ಥರದ LCM ಕಂಡು ಹಿಡಿಬೇಕು ನಾವು. ಇವಾಗ ನೋಡ್ರಿ LCM ಎಲ್ಲದರ ದೊಡ್ಡ ಸಂಖ್ಯೆ ಐತಿ, ಎಲ್ಲದರ ಈಗ 20ರಿಂದ ಭಾಗ ಹೋಗುತ್ತೆ. ಸಿಂಪಲ್ಲಾಗಿ 20 21 22 23 24. ಇವಾಗ ನಾವು ಡೈರೆಕ್ಟಾಗಿ ಮತ್ತು ಯಾವ ಸಂಖ್ಯೆ ಚಿಹ್ನೆಯಿಂದ ಭಾಗ ಹೋಗುತ್ತೆ ಅಂದ್ರೆ 2 1 ಇದು 3 ಹೋಗಲ್ಲ, ಇದು 2. ಇವಾಗ ನೋಡ್ರಿ 20 + 2 ಇದು 3. ಅದೇ ರೀತಿ ಈ 2 ಇಲ್ಲಿ ನೋಡ್ರಿ 2 4 8 8 3 12 12 2 24 24. ಇದೊಂದು 0 ನೋಡ್ರಿ, ಆನ್ಸರ್ 240 ಆನ್ಸರ್ ಕರೆಕ್ಟ್ ಬರುತ್ತೆ. ಅದೇ ರೀತಿಯಾಗಿ ಮುಂದಿನ ಕ್ವಶನನ್ನು ನಾವು ನೋಡ್ತಾ ಹೋದಾಗ A ಮತ್ತು B ಪೂರ್ಣಾಂಕಗಳಾಗಿದ್ದು ಸ್ಟಾರ್ ಚಿಹ್ನೆ ಐತಲ್ಲ, ಇದು ಗುಣಾಕಾರವನ್ನು ಸೂಚಿಸ್ತೈತಿ. ಇಲ್ಲಿ ನೋಡ್ರಿ A * B = B * A ಕೆಳಗಿನ ಯಾವ ಗುಣವನ್ನು ಸೂಚಿಸುತ್ತದೆ? ಇದು ಯಾವ ಗುಣವನ್ನು ಸೂಚಿಸ್ತದ ಅಂತಂದು ಹೇಳ್ತಾ ಹೋದಾಗ ಇದು ವಿನಿಮಯ ಗುಣವನ್ನು ಸೂಚಿಸ್ತದೆ. ಈ ವಿನಿಮಯ ಗುಣ ಅಂದ್ರೆ ಏನಪ್ಪ ಅಂದಾಗ ನೋಡ್ರಿ, ಯಾವ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಲೆಕ್ಕ ಮಾಡಿದಾಗ ಪ್ಲಸ್ಸರೆ ಮಾಡಿರಿ ಇಂಟೂರೇ ಮಾಡಿರಿ, ಅದಲು ಬದಲು ಮಾಡಿ ಪ್ಲಸ್ ಅಥವಾ ಇಂಟು ಮಾಡಿದಾಗ ನಮಗೆ ಉತ್ತರ 2 ಸೇಮ ಬರಬೇಕು. ಇವಾಗ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಪ್ಲಸ್ ಮಾಡ್ಕೊಂಡು 2 + 5 = 5 + 2 2 = ಆಯ್ತು ನೋಡ್ರಿ. ಇದು 7 ಆಗುತ್ತೆ, ಇದು 7 ಆಗುತ್ತೆ. ಇಂಥವು ಲೆಕ್ಕ ವಿನಿಮಯ ಗುಣ ಅಂದಾಗ. ಅದೇ ರೀತಿ ಇಂಟು ಮಾಡಿದಾಗ ನೋಡ್ರಿ, ಗುಣಾಕಾರ ಮಾಡಿದಾಗ 2 × 5 = 5 × 2. ಇಲ್ಲಿ ನೋಡ್ರಿ 2 5 10, ಇಲ್ಲಿ ನೋಡ್ರಿ 5 2 10. ಇಂಥವು ಲೆಕ್ಕ ಏನಾಗ್ತಾವೆ ಅಂದ್ರೆ ವಿನಿಮಯ ಗುಣ ಅಂತಂದು ಕರಿತಾವ್ರೆ. ಇಲ್ಲಿ ನೋಡ್ರಿ A × B B × A 2 ಒಂದೇ ಆಗುತ್ತೆ. ಇನ್ನು ನೆಕ್ಸ್ಟ್ 34ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 10 ವಿದ್ಯಾರ್ಥಿಗಳ ಅಂಕ ಎಷ್ಟು ಕೊಟ್ಟಾನ? ಇಲ್ಲಿ ನೋಡ್ರಿ ಅಂಕ ಕೊಟ್ಟಾನ ಅವ್ರದ್ದು 40 + 7 + 9 + 10 + 2 + 5 + 7 + 9 + 7 + 7.
ಇವನ್ನ ಅಷ್ಟು ಸಂಖ್ಯೆಯನ್ನು ನಾವು ಕೂಡಿಸಿದಾಗ ಎಷ್ಟು ಬರುತ್ತಪ್ಪ ಅಂದಾಗ 67 ಅಂತ. ಸರಾಸರಿ ಕಂಡು ಹಿಡಿಬೇಕಾದ್ರೆ ಒಟ್ಟು ಸಂಖ್ಯೆಗಳು ಮತ್ತು ಅವು ಎಷ್ಟು ಸಂಖ್ಯೆಗಳಂತ ಬರೀಕೋಬೇಕು. ಇದು ನೋಡಿರಿ, ಇವಾಗ ಇದು 0 ಪಾಯಿಂಟ್ ಇಲ್ಲಿ ಮಾಡ್ಕೊಂಡಾಗ 6.7 ಆಗುತ್ತೆ. ಇಲ್ಲರಿ ನಮಗೆ ಇನ್ನೂ ಒಂದು ಸ್ವಲ್ಪ ಇದನ್ನು ಕರ್ತಾ ಹೊಡೆದು ಕ್ಲಿಯರ್ ಆಗ್ಯಾರ ಎಂದಾಗ ಇಲ್ಲಿ ನೋಡ್ತಾ ಹೋಗ್ಬೇಕು ನೀವು. 67 ಭಾಗಕಾರ 10 ಆಯಿತು. ಇದು 10ನ ಮಗ್ಯಾಗ 60 ಐತಿ ಆಯ್ತು ನೋಡಿರಿ. 67 ಇಲ್ಲ, 60ಕ್ಕೆ ನಿಯರ್ ಯಾವುದೈತಿ ನೋಡ್ಕೋಬೇಕು. 10 ಆರ್ಲೆ 60. ಇದು ನೋಡಿರಿ 7 ಹೋಯ್ತು, ಇದು 0 ಆಯ್ತು. ಇವಾಗ 10ನ ಮಗ್ಯಾಗ 7 ಇಲ್ಲ, ಅದಕ್ಕಾಗಿ ಇಲ್ಲೊಂದು ಪಾಯಿಂಟ್ ಕೊಟ್ಟು ಇಲ್ಲಿ ನಾವು 0 ತೊಗೋತು. ಇವಾಗ ನೋಡ್ರಿ 10ನ ಮಗ್ಯಾಗ 7 ಐತಿ, 10 7 70. ನೋಡಿರಿ ನಮ್ಗೆ ಆನ್ಸರ್ 6.7 ಬತ್ತಾ. ಇಲ್ಲ ಇಲ್ಲೇ ಒಂದು ಪೂಜೆ ಈ ಕಡೆ ಸೇರಿಸಿಬಿಡೋದು, ನಮ್ದು ಆನ್ಸರ್ ಏನಾಗುತ್ತೆ 6.7 ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಕ್ವಶನನ್ನು ನಾವು ನೋಡ್ತಾ ಹೋದಾಗ 35ನೇ ಕ್ವಶನ. ರಾಮ್ ಅವರು 3 ಸಾಮೂಹಿಕ ಪರೀಕ್ಷೆಗಳಲ್ಲಿ ಎಷ್ಟು ತೊಗೊಂಡಾರ? ಒಂದ್ರಾಗ 60, ಒಂದ್ರಾಗ 40, ಒಂದ್ರಾಗ 70 ಅಂಕಗಳನ್ನು ಪಡೆದಾರ. ಪರೀಕ್ಷೆಗಳಿಗೆ ನೀಡಲಾದ ತೂಕ ಕ್ರಮವಾಗಿ 25%, 25% ಮತ್ತು 50% ಆಗಿದೆ. ಅವ್ರ ಅಂತಿಮ ಸ್ಕೋರ್ ಎಷ್ಟಂತಂದು ಕೇಳಿದಾನ. ಇವಾಗ ನೋಡ್ಬೇಕು ನೀವು, ಮೊದಲಿಂದ 60 ಅಂಕ ಇಂಟು 25%, 25 ಡಿವೈಡೆಡ್ ಬೈ 100, 25% ಅದ. ಇದೊಂದು 0, ಇದೊಂದು 0 ಹೋಯ್ತು. 5 2 5 5 2 1 2 3 ನೋಡ್ಬೇಕು ನೀವು. 5 ಇಂಟು 3 ಎಷ್ಟಾಗುತ್ತಾ? 5 ಇಂಟು 3 15 ಆಗುತ್ತೆ. ಇದು ಯಾವುದು? 1ನೇ ಪರೀಕ್ಷೆಯದಾಗಿದೆ. ಅದೇ ರೀತಿಯಾಗಿ 2ನೇ ಪರೀಕ್ಷೆಯನ್ನು ನೋಡ್ಕೋತ ಹೋದಾಗ ನಾವು ಎಷ್ಟು ಮಾರ್ಕಸ್ ತೊಗೊಂಡನು? 40 ಮಾರ್ಕಸ್ ತೊಗೊಂಡಾನು. ಇದಕ್ಕೆ ಪರ್ಸೆಂಟೇಜ್ ಎಷ್ಟೈತಿ? ಅನುಕ್ರಮವಾಗಿ 25% ಐತಿ. 25 ಡಿವೈಡೆಡ್ ಪರ್ಸೆಂಟೇಜ್ ಅಂದ್ರೆ 100. ಇವಾಗ ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು. 5 2 5 5 ಅದೇ ರೀತಿಯಾಗಿ 2 1 2 2. ಇವಾಗ ನಾವು ಇಂಟು ಮಾಡ್ಕೊಂಡಾಗ 2 ಇಂಟು 5 ಮಾಡ್ಕೊಂಡಾಗ ಎಷ್ಟಾಗುತ್ತಾ? ಇಲ್ಲಿ 10 ಆಗುತ್ತೆ. ಅದೇ ರೀತಿಯಾಗಿ ನಾವು 3ನೇ ಅಂಕವನ್ನು ನೋಡಿದಾಗ 70 ಅಂಕ ತೊಗೊಂಡಾನು, 50% ತೊಗೊಂಡಾನು. 70 ಅಂಕ ತೊಗೊಂಡಾನು ಇಂಟು 50%. 50% ಅಂದರೆ ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಇದೊಂದು 0, ಇದೊಂದು 0, ಇದೊಂದು 0 ಹೋಯ್ತು, ಈ 0. ಇವಾಗ 7 ಇಂಟು 5 ಎಷ್ಟಾಗುತ್ತಾ? 5 7 35. ಇವಾಗ ಒಟ್ಟು ಸ್ಕೋರನ್ನು ಕಂಡು ಹಿಡಿಬೇಕು ನಾವು. ಇದನ್ನು 3 ಕೂಡಿಸ್ಬೇಕು ನಮ್ಮ. ನೋಡಿರಿ 15 ಪ್ಲಸ್ 10 ಪ್ಲಸ್ 35 45 50 60. ನೋಡಿರಿ 60 ಬತ್ತಲ್ಲ, ಈಸ್ ಈಕ್ವಲ್ ಟು 60. ಇಲ್ಲಿ ಆನ್ಸರ್ 60 ನೋಡಿರಿ, ಆಪ್ಷನ್ಸ್ 4. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನನ್ನು ನಾವು ನೋಡ್ತಾ ಹೋದಾಗ 36ನೇ ಕ್ವಶನ್ ಅಗದಿ ಈಸಿ ಐತಿ ಕ್ವಶನ್ ಇದೆ. ಈ ಕೆಳಗಿನ ಯಾವುದು ಸಮನಾಗಿಲ್ಲ ಅಂತ ಕೇಳಿದಾನ. ಸಮನಾಗಿಲ್ಲ ಅಂದ ಈ 5% ಅಂದಾಗ ಏನಾಯ್ತು? 5 ಡಿವೈಡೆಡ್ ಬೈ 100. ಇವಾಗ ನೋಡ್ರಿ 5 1 5 2 ಇದೊಂದು 0 ಈಸ್ ಈಕ್ವಲ್ ಟು 1/20. 5% ಈಸ್ ಈಕ್ವಲ್ ಟು 1/20. ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ 1ನೇದು. ಅದೇ ರೀತಿಯಾಗಿ 2ನೇದು ನೋಡೋಣ. 20% ಕೊಟ್ಟಾನೆ. 20 ಅಂದಾಗ ಪರ್ಸೆಂಟೇಜ್ ಅಂದಾಗ ಡಿವೈಡೆಡ್ ಬೈ 100. 21 25 ಈಸ್ ಈಕ್ವಲ್ ಟು 1/5 ಅಂದಾಗ ನೋಡ್ರಿ 20% ಅಂದಾಗ 1/5 ಐತಿ. ಆನ್ಸರ್ ಕರೆಕ್ಟ್ ಐತಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನಾವು ನೋಡ್ತಾ ಹೋದಾಗ 30%. ಇವಾಗ 3ನೇದು ನೋಡ್ರಿ 30% ಅಂದಾಗ 30 ಡಿವೈಡೆಡ್ ಬೈ 100. ಇದು 0, ಈ 0 ಹೋಯ್ತು. 3 1 3 3 ಅಂದಾಗ ಇಲ್ಲಿ ಮತ್ತೊಂದು ಹೋಯ್ತಾ, ಇಲ್ಲಿ ಪಾಯಿಂಟ್ ಸಮಥಿಂಗ್ ಬರುತ್ತಾ, 1.3.0 ಏನೋ ಸಮಥಿಂಗ್ ಬರುತ್ತಾ. ಇವಾಗ ನೋಡ್ರಿ ಇದು 3ನೇ ಆಪ್ಷನ್ ಆಯ್ತು. ಇನ್ನು 4ನೇ ಆಪ್ಷನ್ ಒಂದು ನೋಡ್ಕೊಂಬೇಡೋಣ. 60% ಕೊಟ್ಟಾನೆ. 60 ಡಿವೈಡೆಡ್ ಬೈ 100. ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು. 2 3 2 5. ಇವಾಗ ನೋಡ್ರಿ 3/5. ನೋಡ್ರಿ 5% ಅಂದರೆ 1/20 ಕರೆಕ್ಟ್ ಐತಿ. ಅದೇ ರೀತಿಯಾಗಿ 20% ಅಂದರೆ 1/5 ಇದು ಕರೆಕ್ಟ್ ಐತಿ. ಇನ್ನು 4ನೇ ಆಪ್ಷನ್ ನೋಡ್ರಿ
60% ಅಂದ್ರೆ 3/5 ಇದು ಕರೆಕ್ಟ್ ಐತಿ. ಇನ್ನು ಇದು ನೋಡಿರಿ, ಇದು ಕರೆಕ್ಟ್ ಇಲ್ಲ. ಇಲ್ಲಿ ನೋಡಿರಿ ಎಷ್ಟು ಕೊಟ್ಟಾನ, 30% ಅಂದ್ರೆ 1/3 ಸಮಥಿಂಗ್ ಬರುತ್ತೆ. ಇಲ್ಲಿ ಏನು ಕೊಟ್ಟಾನ, 1/2/5 ಕೊಟ್ಟಿದ್ದಾನೆ. ಅದಕ್ಕಾಗಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಮುಂದಿನ ಕ್ವಶನ್ ನೋಡ್ರಿ, ಸೋನಾಲಿ ತಿಂಗಳಿಗೆ 45,000 ಗಳಿಸ್ತಾ, ಅವ 25,000 ಖರ್ಚು ಮಾಡ್ತಾಳೆ ಮತ್ತು ಉಳಿದಿದ್ದನ್ನು ಅವ ಉಳಿತಾಯ ಮಾಡ್ತಾ. ಅವರ ಮಾಸಿಕ ಆದಾಯ ಮತ್ತು ಮಾಸಿಕ ಉಳಿತಾಯದ ಅನುಪಾತ ಎಷ್ಟಂತಂದು ಕೇಳ್ತಾರೆ. ಅನುಪಾತ ಕೇಳಿದ್ದಾರೆ. ಅವರು ತಿಂಗಳಿಗೆ ಎಷ್ಟು ಗಳಿಸ್ತಾರಪ್ಪ ಅಂದ್ರೆ 45,000 ರೊಕ್ಕ ಗಳಿಸ್ತಾ, ಅದ್ರೊಳಗೆ ಮೈನಸ್ 25,000 ಖರ್ಚು ಮಾಡಿಬಿಡ್ತಾ. ಇವಾಗ 45,000 25,000 ಖರ್ಚು ಮಾಡಿದ್ರೆ 20,000 ತಿಂಗಳ ಉಳಿಸ್ತಾರೆ. ಇವಾಗ ನಮ್ಗೆ ಅನುಪಾತಕ್ಕೆ ಇದ್ದಾರೆ ನೋಡ್ಬೇಕು ನೀವು. ಇಲ್ಲಿ ಅನುಪಾತ ಅಂದಾಗ ಏನು ಅನುಪಾತ, ಮಾಸಿಕ ಆದಾಯ ಅನುಪಾತ ಮಾಸಿಕ ಉಳಿತಾಯ. ಈಗ ಮಾಸಿಕ ಆದಾಯ ಎಷ್ಟೈತಿ, 45,000 ಮಾಸಿಕ ಆದಾಯ ಐತಿ. ಆಕೆ ತಿಂಗಳ ಎಷ್ಟು ಖರ್ಚು ಮಾಡಿ ಉಳಿಸ್ತಾ ಅಂದ್ರೆ 20,000 ಉಳಿಸ್ತಾರೆ ನೋಡ್ರಿ. 20,000 ಖರ್ಚು ಮಾಡಿ ಉಳಿಸ್ತಾರೆ. ಈ 3 0 ಹೋಯ್ತು. 5 4 4 9. ಇವಾಗ ನೋಡ್ಬೇಕು ನೀವು, 9:4 ಇಲ್ಲಿ ಐತೆ ನೋಡ್ರಿ. 9:4 ನಮಗೆ ಸರಿಯಾದ ಆನ್ಸರ್ ಸಿಗುತ್ತೆ. 9:4. ಅದೇ ರೀತಿಯಾಗಿ ಮುಂದಿನ ಕ್ವಶನನ್ನು ನಾವು ನೋಡ್ತಾ ಹೋದಾಗ 38ನೇ ಕ್ವಶನ್, 3:7 ಸಮಾನುಪಾತ 24 A ಅಂತಂದು ಕೊಟ್ಟಾರ. ಆದರೆ ಏನ ಬೆಲೆ ಕಂಡುಹಿಡಿ ಅಂದಾನ. ಈಗ ಇಂಥ ಕ್ವಶನ್ ಇದ್ದಾಗ ನಾವು ಸಿಂಪಲ್ಲಾಗಿ ಇದನ್ನು ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು. ಇವಾಗ ನೋಡ್ಬೇಕು ನಾವು, 3 × A = 7 × 24. ಇವಾಗ ನೋಡ್ರಿ, A = 7 × 24 ಐತಲ್ಲ. ಇವಾಗ 3 ಒಂದ್ಲೆ 7 3 21 7 3 21 7 8 24. ಇವಾಗ A = 7 × 8 8 7 56 ನೋಡ್ರಿ. 56 ಇಲ್ಲಿ ಆಪ್ಷನ್ಸ್ ಎ ಕರೆಕ್ಟ್ ಐತೆ, 56. ಅದೇ ರೀತಿಯಾಗಿ 39ನೇ ಕ್ವಶನ್, ಸರಳ ಬಡ್ಡಿ ಮ್ಯಾಗ ಲೆಕ್ಕ ಕೊಟ್ಟಿದ್ದಾನೆ ನೋಡ್ರಿ. ಅಸಲು 2,200, ಪರ್ಸೆಂಟೇಜ್ 5. ಅದೇ ರೀತಿಯಾಗಿ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾನೆ, 5 ವರ್ಷ. ನಮ್ಗೆ ಸರಳ ಬಡ್ಡಿ ಸೂತ್ರ ನೋಡ್ಬೇಕು ನಾವು, PTR/100. PTR/100 ತಂದಾಗ 2,000 ಅಸಲು. ಟೈಮಿಂಗ್ ಎಷ್ಟೈತಿ, 5 ವರ್ಷ ಐತಿ. ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ 5 ಐತಿ, /100. ಇವಾಗ ಇವು 2 0 ಹೋಯ್ತು. ಇಲ್ಲಿ ನೋಡ್ರಿ, 20 × 5 + 5 ಎಷ್ಟಂದ್ರೆ 2 5 10 ನೋಡ್ರಿ. ಇಲ್ಲಿ 2,200 ಐತಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಮಿಸ್ಟೇಕ್ ಐತಿ. ಇಲ್ಲಿ ನೋಡ್ರಿ 2,200 ಐತಿ. ಇಲ್ಲಿ 22 ಆಗುತ್ತೆ. ಇವು 2 0 ಹೋಯ್ತು. ಇವಾಗ 22 × 5 × 5. ಇವಾಗ ನೀವು ಸಿಂಪಲ್ಲಾಗಿ ನೋಡಬೇಕು. 22 5 5 25. ಇಲ್ಲಿ 25 ನೋಡಬೇಕು. 25 2 50. 25 2 50 ಅಂದಾಗ 550 ಆಗುತ್ತೆ ನೋಡ್ರಿ. 550 ಆಪ್ಷನ್ದಾಗ 4 ನಂಬರ್ ಐತೆ ನೋಡ್ರಿ. ಕರೆಕ್ಟ್ ಆನ್ಸರ್ 550. ಅದೇ ರೀತಿಯಾಗಿ 40ನೇ ಕ್ವಶನ್, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನಮಗಿಲ್ಲಿ ಸೂತ್ರವನ್ನು ನಾವು ಪಕ್ಕ ಅಪ್ಲೈ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಅದನ್ನು ನೋಡ್ಕೊಬೇಕು, ನಾವು ಸೂತ್ರವನ್ನು ಬೈಬಿಟ್ಕೋಬೇಕು. ಅದೇ ರೀತಿಯಾಗಿ A + B × A - B ಯಾವಾಗಲೂ ಡ್ಯಾಶ್ಗೆ ಸಮನಾಗಿತ್ತು. ಈ ಸಮೀಕರಣವನ್ನು ನಾವು ಬಿಡಿಸ್ಬೇಕಾಗತ್ತೆ. A + B = A - B. ಇವಾಗ A × A² ಆಗುತ್ತೆ. ಈ ನೋಡ್ಬೇಕು ನಾವು ಇಲ್ಲಿ ಸಿಂಪಲ್ಲಾಗಿ ಎ ದಿಂದ್ರೆ ಇದನ್ನು ಗುಣಿಸ್ಬೇಕಾ, ಬಿ ದಿಂದ್ರೆ ಇದನ್ನು ಗುಣಿಸ್ಬೇಕಾ.
ಎ ಇಂಟು ಎ ಮೈನಸ್ ಬಿ ಪ್ಲಸ್ ಬಿದಿಂದ ಇದನ್ನು ಗುಣಿಸ್ಬೇಕು. ಇಲ್ಲಿ ನೋಡ್ರಿ ಇದನ್ನು ಗುಣಿಸ್ಬೇಕು ಎ ಮೈನಸ್ ಬಿ. ಇವಾಗ ನೋಡ್ಬೇಕು ಎ ಇಂಟು ಎ ಸ್ಕ್ವೇರ್ ಮೈನಸ್ ಚಿಹ್ನೆ ಐತಿ ಮೈನಸ್ ಎ ಇಂಟು ಬಿ ಎ ಬಿ. ಅದೇ ರೀತಿಯಾಗಿ ಪ್ಲಸ್ ಚಿಹ್ನೆ ಐತಿ ಪ್ಲಸ್ ಐತಿ ಬಿ ಇಂಟು ಎ ಬಿ ಅಂತಂದು ಬರ್ತೈತಿ ಬಿ ಅಂದ್ರೆ ಬರ್ತೈತಿ ಪ್ಲಸ್ ಬಿ ಮೈನಸ್ ಬಿ ಸ್ಕ್ವೇರ್ ಬಿ ಇಂಟು ಬಿ ಸ್ಕ್ವೇರ್. ನೋಡ್ಬೇಕು ನಾವು ಇದು ಹೋಗುತ್ತಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೋಡಿರಿ ಕರೆಕ್ಟ್ ಆನ್ಸರ್ ಬರುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಐತೆ ನೋಡಿರಿ ಆಪ್ಷನ್ 3. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಮೈನಸ್ ಚಿಹ್ನೆ ಐತೆ ನೋಡ್ರಿ. ಇಲ್ಲಿ ಮೈನಸ್ ಚಿಹ್ನೆ ಐತೆ ಅಷ್ಟು ಪ್ಲಸ್ ಇಲ್ಲ ಮೈನಸ್ ಐತಿ. ಎಲ್ಲಿ ಪ್ಲಸ್ ಐತಿ ಇಲ್ಲಿ ಇದು ಹೋತಲ್ಲ ಈ ಮೈನಸ್ದಾಗ ಈ ಮೈನಸ್ ಎ ಬಿ ಮೈನಸ್ ಎ ಬಿ ಪ್ಲಸ್ ಚಿಹ್ನೆನೂ ಹೋಯ್ತು. ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಇಟ್ಕೋಬೇಕು. ಇವಾಗ ನೆಕ್ಸ್ಟ್ 42ನೇ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಬಿಡಿಸ್ತಾ ಹೋಗ್ಬೇಕಂದ್ರೆ ಇದನ್ನು ಇಂಟು ಮಾಡ್ಕೋಬೇಕಾಗತ್ತೆ, ಇದಕ್ಕೆ ಇಂಟು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ ಈ ಎಕ್ಸ್ನ ಬೆಲೆಯನ್ನು ನಾವು ಹೆಂಗೆ ಕಂಡು ಹಿಡಿಬೇಕಂದಾಗ ಇಲ್ಲಿ 4 ಇಲ್ಲಿ ನೋಡಿರಿ ಲೆಕ್ಕವನ್ನು ಬರ್ಕೋತೀನಿ. 4 × 3x - 1 = 22x - 4. ಇವಾಗ 4 3 12x ಮೈನಸ್ ಇಲ್ಲಿ 4 ಇದಕ್ಕೂ ಇಂಟು ಮಾಡ್ಬೇಕು ನೋಡ್ರಿ. 4 = 22x - 4. ಇವಾಗ ಈ ಮೈನಸ್ ಈ 4 ಎರಡು ಒಂದು ಸೇಮ್ ಚಿಹ್ನೆ ಐತಿ ಹೋಗುತ್ತದು. ಇವಾಗ 22x = 12x. ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡಿನಿ. ಇವಾಗ ನೋಡ್ಕೋಬೇಕು ನೀವು ಈ 22x ಇದ್ದಿದ್ದು ಈ ಕಡೆ ಬಂದ್ರೆ ಏನು ಈ ಪ್ಲಸ್ 12x ಐತಲ್ಲ ಈ ಕಡೆ ಬಂದ್ರೆ 22x - 12x = 0 ಐತೆ. ಇವಾಗ ನೋಡ್ಬೇಕು ನೀವು ಎಷ್ಟು ಹೋಯ್ತು 10x = 0. x = ಈ 10 ಇದ್ದಿದ್ದು ಈ ಕಡೆ ಬರುತ್ತಾ 0/10 ಅಂದ್ರೆ 0ನ ನೋಡ್ಬೇಕು ನೀವು ಆಪ್ಷನ್ಸ್ 0. ಅದೇ ರೀತಿಯಾಗಿ 43ನೇ ಕ್ವಶನ್ ಶೀರ್ಷಾಭಿಮುಖ ಕೋನಗಳು ಯಾವಾಗಲೂ ಡ್ಯಾಶ್ ಆಗಿರುತ್ತವತ್ತಂದು ಕೇಳಿದಾನ. ಸಮಾನ ಶೀರ್ಷಾಭಿಮುಖ ತಂದಾಗ ಶೇಷಾಭಿಮುಖ ಅಥವಾ ಶೀರ್ಷಾಭಿಮುಖ ತಂದಾಗ ನಾವು ಇಲ್ಲಿ ಯಾವ ರೀತಿ ಬರ್ತಾವ ಅನ್ನೋದು ನಾವು ನೋಡ್ಕೊತ ಹೋಗ್ಬೇಕಾಗತ್ತೆ. ಅಂತಿಮವಾಗಿ ನಾವು ಇಲ್ಲಿ ನೋಡ್ತಾ ಹೋದಾಗ 2 ಕೋನಗಳು ಅಥವಾ ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ಸ್ ಅಂತಂದು ಬರ್ತಾವೆ. ಅಂದ್ರೆ ಸಮಾನ ಶೃಂಗ ಬಿಂದುವಿನಲ್ಲಿ 2 ಸಮಾನ ರೇಖೆಗಳು ಇರ್ತಾವೆ. ಇವು 2 ಕೋನಗಳು ಸಮನಾಗಿರ್ತಾವೆ. ಇಂಥ ಕೋನಗಳು ಯಾವತ್ತೂ ಸಮನಾಗಿರ್ತಾವೆ. ಅದಕ್ಕೆ ಶೇಷಾಭಿಮುಖ ಕೋನ ಅಥವಾ ಕರೀತಾರೆ. 44ನೇ ಕ್ವಶನ್ ಒಂದು ಸಮ ಅಷ್ಟಭುಜದ ಸುತ್ತಳತೆ 6400 ಮೀಟರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟಂತ ಕೇಳಿದಾನೆ. ಇವಾಗ ನೋಡ್ರಿ 6400 / ಅಷ್ಟಭುಜ ಅಂತ ಕೊಟ್ಟಿದ್ದಾನೆ. ಅಷ್ಟಭುಜ ಅಂದಾಗ 8. ಇಲ್ಲಿ ನಾವು ಕಟ್ತಾ ಇಡಬೇಕು 8 ಅಂದ್ಲೆ 8 800 ಆಗುತ್ತಾ ನೋಡ್ರಿ. ಆನ್ಸರ್ 800. ಕರೆಕ್ಟ್ ಆನ್ಸರ್ 800 ಬಂದಿತ್ತು ನೋಡ್ರಿ. ಅದೇ ರೀತಿಯಾಗಿ 45ನೇ ಕ್ವಶನ್ ಒಂದು ಚೌಕದ ಸುತ್ತಳತೆಯು ಒಂದು ಆಯತದ ಸುತ್ತಳತೆಗೆ ಸಮಾನವಾಗಿದೆ. ಆಯತದ ಬಾಹುಗಳು 20 ಮೀಟರ್ ಮತ್ತು 40 ಮೀಟರ್ ಆಗಿದ್ದರೆ ಚೌಕದ ವಿಸ್ತೀರ್ಣ ಎಷ್ಟಂತ ಕೇಳಿದಾನೆ. ಇವಾಗ ನಾವು ಮೊದಲು ಆಯತದ ಸುತ್ತಳತೆಯನ್ನು ನೋಡ್ಕೋಬೇಕು. ಆಯತದ ಸುತ್ತಳತೆ ನಾವು ಕಂಡು ಹಿಡ್ಕೋಬೇಕಾದ್ರೆ 2 × L + B ಸೂತ್ರ ಹಚ್ಬೇಕು ನಾವು. ಇವಾಗ 2 × L ಅಂದ್ರೆ 20, B ಅಂದ್ರೆ 40. ಇವಾಗ ಈಗ 20 40 ಎಷ್ಟಾಗತ್ತೆ 60 ಆಗುತ್ತೆ. ಇಲ್ಲಿ ನೋಡಬೇಕು 60 × 2 120 ಆಗುತ್ತೆ. ಇದು ಎಷ್ಟು ಆಯತದ ಸುತ್ತಳತೆ ಇದೆ 120. ಇವಾಗ ಚೌಕದ ಕಂಡು ಕೇಳಿದಾನೆ. ಚೌಕದ ಅಂದಾಗ 4A = 120 ಸುತ್ತಳತೆಯನ್ನು ಬರ್ಕೋಬೇಕು. ಎ ಕಂಡು ಹಿಡಿಬೇಕು ನಾವು. ಈಗ A = 120 / 4. 4 1 4 3 ಎಷ್ಟಾಯಿತು 30 ಆಯಿತು.
ಎ ಎಷ್ಟಾಯಿತು 30 ಆಯಿತು. ಒಂದು ಬಾವು 30 ಆಯಿತು. ಇವಾಗ ನಾವು ಏನು ಕಂಡು ಹಿಡಿಬೇಕಂದಾಗ ಇಲ್ಲಿ ಕೇಳಿದ ನೋಡ್ರವ ಚೌಕದ ವಿಸ್ತೀರ್ಣ ಕೇಳಿದಾನೆ. ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರೆ ನಮಗೆ ಫಾರ್ಮುಲಾ ಏನೈತಿ ಎ ಸ್ಕ್ವೇರ್ ಐತಿ. ಎ ಸ್ಕ್ವೇರ್ ಎ ಬೆಲೆ ಎಷ್ಟೈತಿ? ಎ ಬೆಲೆ 30 ಐತಿ. ಎ ಸ್ಕ್ವೇರ್ ಅಂದಾಗ ನಾವು ನೋಡಿದಾಗ 30 ಸ್ಕ್ವೇರ್ ಅಂದಾಗ ಇಲ್ಲಿ ನೋಡ್ರಿ 30 ಇಂಟು 30 ಮಾಡ್ಕೋಬೇಕು ನಾವು. ಎಷ್ಟಾಗುತ್ತೆ? 900 ಮೀಟ್ರ್ ಸ್ಕ್ವೇರ್ ಆಗುತ್ತೆ. 3 3 9 ಮೀಟ್ರ್ ಸ್ಕ್ವೇರ್, 900 ಮೀಟ್ರ್ ಸ್ಕ್ವೇರ್ ಆಗುತ್ತೆ. 45ನೇ ಕ್ವಶನ್. ಮರದ ಸಾಲಿನಲ್ಲಿ ಒಂದು ಮರವು ಎಡದಿಂದ ಎಷ್ಟನೇ ಸ್ಥಾನಕ್ಕೈತೆ? 15ನೇ ಸ್ಥಾನಕ್ಕೈತೆ ಮತ್ತು ಬಲದಿಂದ ಈ ಕಡೆಯಿಂದ 36ನೇ ಎಷ್ಟು? 26ನೇ ಸ್ಥಾನಕ್ಕೈತೆ. ಇಂಥ ಕ್ವಶನ್ ಅಗದಿ ಸುಲಭವಾಗಿ ನಾವು ಬಿಡಿಸ್ಬೇಕು. ಏನಪ್ಪ ಅಂದಾಗ ಇದನ್ನು ಒಂದು ಫಾರ್ಮುಲಾ ಐತೆ, ಎಡ ಪ್ಲಸ್ ಬಲ ಮೈನಸ್ 1 ಮಾಡ್ಕೊಂಡ್ಬಿಡೋದು. ಇಲ್ಲಿ ನೋಡ್ಕೋಬೇಕು ನೀವು. ಎಡ ಎಷ್ಟೈತಿ? 15 ಐತಿ. ಪ್ಲಸ್ ಬಲ ಎಷ್ಟೈತಿ? 26 ಐತಿ. -1. ಇವಾಗ ನೋಡ್ರಿ ಟೋಟಲ್ ಎಷ್ಟಾಗತ್ತಾ? 40 ಆಗತ್ತಾ. ಈಸಿ ಐತಲ್ಲ ಕ್ವಶನ್, ತುಂಬ ಸುಲಭವಾಗೈತೆ. ಆರ್ಮಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ ಇವು. ಆರ್ಮಿಯು 5ನೇ ಹುಡುಗರು ಈ ಕ್ವಶನ್ ಸುಲಭವಾಗಿ ಬಿಡಿಸ್ತಾ ಇದ್ದಾರೆ. ನೀವು ಅದೇ ರೀತಿಯಾಗಿ ಆರ್ಮಿಗೆ ಬಿಡಿಸ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ FISH ಅನ್ನು GJTI ಎಂದು ಕೊಟ್ಟಾನ. ಡಾಕ್ಟರ್ ಅನ್ನು EPDUPS ಅಂತ ಕೊಟ್ಟಾನ. ಇದನ್ನು ಸ್ಟಾರನ್ನು ಹೇಗೆ ಬರೆಯಲಾಗತ್ತಂದು ಕೊಟ್ಟಾನ. ನಿಮಗೆ ಈಗ ಸಿಂಪಲ್ ಆಗಿ ನಾ ಹೇಳ್ತೀನಿ. ಇಲ್ಲಿ ABCD ಬರ್ ತೋರಿಸ್ ನೋಡ್ರಿ. AEFGHIKLMNO PQRSTUVWXYZ ಇಂಥ ಕ್ವಶನ್ ಕೊಟ್ಟಾಗ ಇವಾಗ ನೋಡ್ರಿ FISH ಇದನ್ನು ಹೆಂಗೆ ಕೊಟ್ಟಾನ? GJTI. ಇವಾಗ ನಾವು ನೋಡ್ರಿ ಎಫ್ ಇದ್ದಿದ್ದು ಏನಾಗೈತಿ? ಜಿ ಆಗೈತಿ. ಪ್ಲಸ್ 1 ಅಟ್ಟ ಮುಂದೆ ಹೋಗಿದ್ದಾನೆ. ಇಲ್ಲಿ ಪ್ಲಸ್ ಮುಂದೆ ಹೋಗಿದ್ದಾನೆ. ಆ ಇದ್ದಿದ್ದು ಏನಾಗೈತಿ? ಜೆ ಆಗೈತಿ. ನೋಡ್ರಿ ಆ ಇದ್ದಿದ್ದು ಜೆ ಆಗೈತಿ. ಅದೇ ರೀತಿಯಾಗಿ ಎಸ್ ಇದ್ದಿದ್ದು ಟಿ ಆಗೈತಿ. ಇಲ್ಲಿ ಎಸ್ ಐತಲ್ಲ ಇದು ಟಿ ಮಾಡಿದಾನೆ. ಅದೇ ರೀತಿಯಾಗಿ ಎಚ್ ಇದ್ದಿದ್ದು ಏನು ಮಾಡ್ಯಾನ? ಐ ಮಾಡಿದಾನೆ. ಇಲ್ಲಿ ಎಚ್ ಇದ್ದಿದ್ದು ಐ ಮಾಡಿದಾನೆ. ಒಂದೊಂದು ಸಂಖ್ಯೆ ಅಷ್ಟೇ ಮುಂದೆ ಹಾಕೋತ ಹೋಗಿದ್ದಾನೆ. ಇವಾಗ ನಾವು ಈ ಸ್ಟಾರ್ ಐತಿ STAR. ಈ ಸ್ಟಾರ್ ಎಸ್ ಮುಂದಿನ ಅಕ್ಷರ ಯಾವುದು? ಟಿ. ಅದೇ ರೀತಿಯಾಗಿ ಟಿ ಮುಂದಿನ ಅಕ್ಷರ ಯಾವ್ದು ಮಾಡ್ಕೋಬೇಕು? ಯು. ಎ ಮುಂದಿನ ಅಕ್ಷರ ಯಾವ್ದು? ಬಿ. ಆರ್ ಮುಂದಿನ ಅಕ್ಷರ ಯಾವ್ದು? ಎಸ್. ಇಲ್ಲಿ ನೋಡ್ರಿ ಆಪ್ಷನ್ಸ್ದಾಗ ಐತಲ್ಲ TUBS. ನೋಡ್ರಿ ಸಿಂಪಲ್ ಐತೆ ಕ್ವಶನ್. ಇದೇ ರೀತಿಯಾಗಿ ನೀವು ನೋಡ್ಕೊತ ಹೋಗ್ಬೇಕು. ಸ್ವಲ್ಪ ಇಲ್ಲಿ ನೋಡ್ಬೇಕು ನೀವು. ಅಬ್ಸಾಲ್ವಿಂಗ್ ಪದದ ಅಕ್ಷರಗಳನ್ನು ಇಂಗ್ಲೀಷ್ ವರ್ಣಮಾಲೆಯ ಕ್ರಮದಲ್ಲಿ ಮರು ಜೋಡಿಸಿದರೆ ಎಷ್ಟು ಅಕ್ಷರಗಳು ಸ್ಥಾನವು ಬದಲಾಗದೆ ಉಳಿತೈತೆ ನಾನು. ಈ ಏನು ಐತಲ್ಲ ಅಬ್ಸಾಲ್ವಿಂಗ್ ಅಂತಂದು ಇದನ್ನು ಆ್ಯಸ್ ಇಟ್ ಈಸ್ ನಾವು ಬರ್ಕೋಬೇಕು. ಇದು ಜಿ ಈಚೆ ಕಡೆ ಬಂತ, ಎನ್ ಈಚೆ ಕಡೆ ಬಂತ, ಐ ಈಚೆ ಕಡೆ ಬಂತ, ಫಿ ಈಚೆ ಕಡೆ ಬಂತ, ಎಲ್ ಇಲ್ಲೇ ಹೋಯಿತು, ಓ ಎಸ್ ಬಿ ಎ. ಇವು ಟೋಟಲ್ ಎಷ್ಟು ಅಕ್ಷರದಾವ ನೋಡ್ಬೇಕು ನಾವು. 1 2 3 4 5 6 7 8 9 ಅಕ್ಷರ ಇದ್ರೆ ನಾವು ಇದರಲ್ಲಿ ಒಂದ ಬರುತ್ತೆ ಕರೆಕ್ಟ್. ನೋಡ್ರಿ ಇಲ್ಲಿ ನೋಡ್ರಿ ಇದು ಒಂದ ಒಟ್ಟ ಬದಲಾಗದೆ ಇದ ಸ್ಥಾನದಾಗ ಕೂತೈತೆ ನೋಡ್ರಿ. ಎ ಇದ್ದಿದ್ದು ಎ ಇಲ್ಲಿ ಹೋಯ್ತು, ಬಿ ಇಲ್ಲಿ ಹೋಯ್ತು, ಇದು ಎಸ್ ಇಲ್ಲಿ ಹೋಯ್ತು, ಓ ಇಲ್ಲಿ ಹೋಯ್ತು. ಅದೇ ರೀತಿಯಾಗಿ ವಿ ಇಲ್ಲಿ ಬಂತು, ಆ ಇಲ್ಲಿ ಬಂತು, ಎನ್ ಇಲ್ಲಿ ಬಂತು, ಜಿ ಇಲ್ಲಿ ಬಂತ. ಆದರೆ ಎಲ್ ಜಾಗಕ್ಕೆ ಹೋಯ್ತು. ಇವಾಗ ನಾವು ಒಂದು ಅಷ್ಟ ಬದಲಾಗಲಿಲ್ಲ. ಅದೇ ರೀತಿಯಾಗಿ ಮುಂದಿನ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. ನೋಡ್ರಿ ಭಾಳ ಈಸಿ ಕ್ವಶನ್ ಐತಿ. ಇಲ್ಲಿ ನೋಡ್ರಿ ಏನು ಕೊಟ್ಟಾನ, ಎಷ್ಟು ಕೇಗಳ ನಂತರ ತಕ್ಷಣವೇ ಒಂದು ಸ್ವರಾಕ್ಷರ ಬರುತ್ತೆ. ಸ್ವರಾಕ್ಷರ ಅಂದಾಗ ಓವಲ್. ಓವಲ್ ಅಂತಂದು ಯಾವ್ಯಾವ ಬರ್ತಾವಂದ್ರೆ ಎ ಇ ಐ ಓ ಯು. ಈ ಎ ಇ ಐ ಓ ಯು ಅಂತಂದು ನಾವು ನೋಡ್ತಾ ಹೋದಾಗ ಎ ಇ ಐ ಓ ಯು ಇಲ್ಲಿ ನೋಡ್ರಿ ಕೆ ನಂತರ ಎಪ್ ಐತೆ, ಇಲ್ಲೂ ಅಲ್ಲ.
ಇಲ್ಲಿ ಕೆ ನಂತರ ಡಿ ಐತೆ, ಇಲ್ಲಿ ಯಾವ ಅಕ್ಷರ ಬಂದಿಲ್ಲ. ಇಲ್ಲಿ ಕೆ ನಂತರ ಎಕ್ಸ್ ಐತೆ, ಇಲ್ಲೂ ಬಂದಿಲ್ಲ. ಇಲ್ಲಿ ಕೆ ನಂತರ ವಾಯ್ ಐತೆ, ಇಲ್ಲೂ ಯಾವ ಸ್ವರಾಕ್ಷರ ಬಂದಿಲ್ಲ. ಇಲ್ಲಿ ನೋಡ್ರಿ ಕೆ ನಂತರ ಎ ಐತೆ ನೋಡ್ರಿ, ಕೆ ನಂತರ ಎ ಐತಲ್ಲ, ಒಂದು ಸ್ವರಾಕ್ಷರ ನಮ್ಗೆ ಕೆ ನಂತರ ತಕ್ಷಣದಲ್ಲಿ ಒಂದು ಎ ಅನ್ನೋದು ಇಲ್ಲಿ ಸ್ವರಾಕ್ಷರ ಬಂದೈತೆ ನೋಡ್ರಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಆಪ್ಷನ್ ನಾವು ಕರೆಕ್ಟ್ ಹಾಕಬೇಕಾಗತ್ತಾ. ಅದೇ ರೀತಿಯಾಗಿ ಇಲ್ಲೊಂದು ಕ್ವಶನ್ ಕೊಟ್ಟ ನೋಡ್ರಿ. ಆಯ್ಕೆಯನ್ನು ಆರಿಸಿ ಒಂದು 5ನೇ ಪದಕ್ಕೆ ಅದೇ ರೀತಿಯ ಸಂಬಂಧಿಸಿದ ಹೇಗೆ 2ನೇ ಪದವು 1ನೇ ಪದಕ್ಕೆ ಮತ್ತು 4ನೇ ಪದವು 3ನೇ ಪದಕ್ಕೆ, 2ನೇ ಪದ 1ನೇ ಪದಕ್ಕೆ, 4ನೇ ಪದ 3ನೇ ಪದಕ್ಕೆ ಸಂಬಂಧ ಐತಿ. ಅದೇ ರೀತಿಯಾಗಿ ಈ ಪದಕ್ಕೆ ಇಲ್ಲೊಂದು ಪದ ಬರುತ್ತೆ, ಆ ಪದ ಯಾವತ್ತಂದು ಕೇಳಿದಾನೆ. ಇವಾಗ ನೋಡ್ರಿ ನಾವು ಫಸ್ಟಕ್ಕೆ ಜಿ ಡಿ 12 ಇಲ್ಲಿ ನೋಡ್ರಿ ಈ ಪದಕ್ಕೆ ಈ ಪದ ಹೆಂಗೆ ಸಂಬಂಧ ಬಂದೈತೆ ಅಂದ್ರೆ ಜೆ ಜಿ 15. ಇಲ್ಲಿ ನೋಡ್ರಿ 15ರಾಗ -3 ಮಾಡಿದಾನ, ಇಲ್ಲೂ -3 ಸಂಖ್ಯೆ ಹಿಂದೆ ಹೋಗಿದಾನ, ಇಲ್ಲೂ -3 ಸಂಖ್ಯೆ ಹಿಂದೆ ಹೋಗ್ಯಾನ. ಅದೇ ರೀತಿಯಾಗಿ ನೋಡ್ರಿ 15ರ 3 ಕಾದ್ರೆ 12, ಜಿದಾಗ ಜಿ ಹಿಂದೆ 3 ಹೋದಾಗ ಡಿ, ಜೆ 3 ಹಿಂದೆ ಹೋದಾಗ ಜಿ. ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ ನೀವು. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇಲ್ಲಿ ಐತೆ ನೋಡ್ರಿ, ಇದನ್ನು ಕಂಡು ಹಿಡಿತೀನಿ ಬೇಕಾದ್ರೆ CH16. ಇದಕ್ಕೆ 3 ಕೊಡಿಸ್ಕೊತ ಹೋಗ್ಬೇಕು ನಾವು. ಈಗ ನಾವು ಮುಂದಿನ ಪದ ಕಂಡು ಹಿಡಿಯತ್ತೀವಿ, 6ನೇ ಪದ 5ನೇ ಪದಕ್ಕೆ ಸಂಬಂಧಪಡುತ್ತಾ. ಇವಾಗ ನಾವು ಪದ ಕಂಡು ಹಿಡಿಬೇಕು, 6ನೇ ಪದ ಕಂಡು ಹಿಡಿಬೇಕಾಯ್ತು. ಇದಕ್ಕೆ +3 ಮಾಡ್ಕೊಂಡು, ಇದಕ್ಕೂ +3 ಮಾಡ್ಕೊಂಡು, ಇದಕ್ಕೂ +3 ಮಾಡ್ಕೊಂಡು. ಇವಾಗ ಸಿ ಮುಂದಿನ ಅಕ್ಷರ ಏನಾಗುತ್ತಾ, ಸಿ ಆದ ನಂತರ ಡಿ ಇ ಎಫ್ 3 ಅಕ್ಷರ ಎಫ್ ಆಯಿತು. ಅದೇ ರೀತಿಯಾಗಿ ಎಚ್ ಆದ ನಂತರ ಎಚ್ ಜಿ ಯಾವುದು ನೋಡ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಎಚ್ ಆದ ನಂತರ 3 ಅಕ್ಷರ 1 2 3 ಕೆ. ಎಚ್ ಆದ ಮುಂದಿನ 3 ಅಕ್ಷರ ಆದಾಗ ಕೆ ಬರುತ್ತೆ, ಕೆ. ಅದೇ ರೀತಿಯಾಗಿ 14 3 ಕೂಡಿಸಿದಾಗ 19 ಬರುತ್ತೆ. ಇಲ್ಲಿ ನೋಡ್ರಿ ಆಪ್ಷನ್ಸ್ದಾಗ ಇಲ್ಲಿ ಅವ್ರು ಏನು ಕೊಟ್ಟಾರ, ಎಫ್ ಜೆ 19 ಕೊಟ್ಟಾರ. ಆಪ್ಷನ್ ಇದು ರಾಂಗ್ ಐತಿ, ಇಲ್ಲಿ ನೋಡ್ಕೋಬೇಕು ನೀವು. ಇಲ್ಲಿ ನೋಡ್ರಿ ಆಪ್ಷನ್ 3 ಇಲ್ಲಿ ನೋಡ್ರಿ ಕರೆಕ್ಟ್ ಆನ್ಸರ್ ಐತಿ, ಅದು ಆಪ್ಷನ್ 3 ಕರೆಕ್ಟ್ ಆನ್ಸರ್ ಐತಿ. ಎಫ್ ಕೆ 19 ಇದು 3 ಕರೆಕ್ಟ್ ಆನ್ಸರ್ ಐತಿ. ಇದೇ ರೀತಿಯಾಗಿ ಆರ್ಮಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಈ ಕ್ವಶನ್ ಪೇಪರನ್ನು ನೋಡ್ತಾ ಹೋಗ್ಬೇಕು. ಇದು 2ನೇ ಕ್ವಶನ್ ಪೇಪರ್. ಇದು 1ನೇ ಕ್ವಶನ್ ಪೇಪರನ್ನು ಆಲ್ರೆಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೈತಿ, ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ನಮ್ಮ